RSS ನವರು ಕಲಬುರಗಿ ಡಿಸ್ಟ್ರಿಕ್ಟ್ ನಲ್ಲಿ ಪಥಸಂಚಲನ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿದ್ರು. ಚಿತ್ತಾಪುರ ಮತ್ತೆ ಸೇಡಂನಲ್ಲಿ ನಾವು ಮಾಡ್ತೀವಿ ಅಂತ. ಮುಂಚೆ ಬಹುಶಃ ಇದ್ದಿರ್ಬೋದು, ಏನೋ ಅವ್ರದ್ದು ಡೇಟ್ಸ್ ಅಂತೂ ಯಾವತ್ತೂ ಕನ್ಫರ್ಮ್ ಆಗಿರ್ಲಿಲ್ಲ. ಆದ್ರೆ ಇವೆಲ್ಲ ಆದ್ಮೇಲೆ ಉದ್ದೇಶ ಪೂರ್ವಕವಾಗಿ ನನ್ನ ಜಿಲ್ಲೆಯಲ್ಲಿ ನನ್ನ ಮತಕ್ಷೇತ್ರದಲ್ಲಿ, ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು, ನಾವು ಇವರಿಗೆ ಪಾಠ ಕಳಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಯಾವತ್ತೂ ಕೂಡ ನೀವು ನೋಡಿದ್ರೆ ಯಾವಾಗಲೂ ಮುಂಚಿತವಾಗಿ 1 ವಾರ ಮುಂಚೆ 10 ದಿನ ಮುಂಚೆನೆ ಇವೆಲ್ಲ ಪ್ಲಾನ್ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವಾಗ ಈ ವ್ಯಕ್ತಿ ಬಂಧನ ಆಗ್ತದೆ, ಇದು ಚರ್ಚೆಗೆ ಬರುತ್ತೆ, ಬಿಜೆಪಿ ನಾಯಕರೆಲ್ಲ ತೊಡೆ ತಟ್ತಾರೆ, ಅದಾದ್ಮೇಲೆ ಇವರು ಹೀಗೆ ಪ್ಲಾನ್ ಮಾಡ್ತಾರೆ. ನಾನು ಹೇಳ್ದಂಗೆ ಇವ್ರು ಯಾರು ಸರ್ಕಾರದ ಅನುಮತಿ ಕೇಳೋದಿಲ್ಲ. ಒಂದು ಕಾಗದದಲ್ಲಿ ಸಂಘದ ಹೆಸರು ಅನ್ನ ಉಲ್ಲೇಖಿಸಿ ಯಾವ ವ್ಯಕ್ತಿ ಚಿತ್ತಾಪುರದವರು ಅಲ್ಲ, ಚಿಂಚೋಳಿದವರು ಅನ್ಸುತ್ತೆ, ಮತ್ತೆ ಕಲಬುರಗಿದವರು, ಅವರು ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, 100 ವರ್ಷ ಆಗಿದೆ RSS ಗೆ ಪಥಸಂಚಲನ ಮಾಡ್ತಾ ಇದ್ದೀವಿ, ಇದು ನಮ್ಮ ರೂಟ್, ನಾವು ಈ ಗದ್ದೆಗಳಿಗೆ ಹೋಗಿ ಇಲ್ಲಿ ನಾವು ಪಥಸಂಚಲನ ಮಾಡಿ ನಾವು ಬಜಾಜ್ ಕಲ್ಯಾಣ ಮಂಟಪಕ್ಕೆ ನಾವು ಬಂದು ಅಲ್ಲಿ ಭಾಷಣ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಅನುಮತಿ ಕೇಳೋದಿಲ್ಲ. ಇದು ಮಾಹಿತಿಗಾಗಿ ಅಂತ ಇರೋದು ಲೆಟರ್, ಅನುಮತಿಗಾಗಿ ಅಲ್ಲ, ಮಾಹಿತಿಗಾಗಿ. ಅವಾಗ ತಹಸೀಲ್ದಾರರು ಕೆಲವು ಪ್ರಶ್ನೆಗಳು ಕೇಳ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ, ಇವರು ಪಥಸಂಚಲನ ಮಾಡ್ತಾ ಇದಾರಲ್ಲ ಅಂತ ಬೇರೆ ಸಂಘಟನೆಗಳು, ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ ಮತ್ತೆ ಇನ್ನ ಒಂದು 2-3 ಸಂಘಟನೆಗಳು, ಅವರು ಕೂಡ ಚಿತ್ತಾಪುರ್ನಲ್ಲಿ ಪಥಸಂಚಲನ ಮಾಡಲಿಕ್ಕೆ, ಕಲಬುರಗಿನಲ್ಲಿ ಜಿಲ್ಲಾದ್ಯಂತ ಪಥಸಂಚಲನ ಮಾಡಲಿಕ್ಕೆ ಅವರು ಕೂಡ ಪರ್ಮಿಷನ್ ಕೇಳ್ತಾರೆ. ಅವರೇನ್ ಹೇಳ್ತಾರೆ, ಈ ಸಂಘಟನೆಯಿಂದ ಪ್ರಿಯಾಂಕ್ ಖರ್ಗೆಗೆ ನಿಂದನೆ ಆಗಿದೆ, ಓಪನ್ ಆಗಿ ಆ ವ್ಯಕ್ತಿಯ ಯಾರು ಬೆದರಿಕೆ ಹಾಕಿರ್ತಾರೆ, ನಾನು ಈ ಸಂಘಟನೆಯದವನು, ಇದನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ, ಈ ತತ್ವವನ್ನ, ಸಿದ್ಧಾಂತವನ್ನ, ನೀನ್ ಯಾರು ಇದಕ್ಕೆ ಪ್ರಶ್ನೆ ಮಾಡಕ್ಕೆ ಅಂತ ಏನು ಬೆದರಿಕೆ ಹಾಕ್ತಾರಲ್ಲ, ಈ ಸಂಘಟನೆಯಿಂದ ಆಗಿದೆ. ಈ ಸಂಘಟನೆಯದವರು ನಮ್ಮಲ್ಲಿ ಸಾಕಷ್ಟು ಬೇಸರ ಇದೆ, ಆಕ್ರೋಶ ಇದೆ, ಇದನ್ನ ನೀವು ಅಲವ್ ಮಾಡಬೇಡಿ, ಅಥವಾ ಅವ್ರಿಗೆ ಅಲವ್ ಮಾಡಿದ್ರೆ ನಮಗೂ ಅಲವ್ ಮಾಡಿ. ಆದ್ರೆ ಏನಾದ್ರೂ ಹೆಚ್ಚ ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಅವರು ಕೂಡ ಒಂದು ಪತ್ರ ಬರೀತಾರೆ ನಮ್ಮ ಗೃಹ ಇಲಾಖೆಗೆ. ಈಗ ನಮ್ಮ ಇದೇ ಸಂಘಟನೆಯಿಂದ ನಾನು ಬಯಸ್ಕೊಂಡಿ, ನಮ್ಮ ಕುಟುಂಬದ ಮೇಲೆ ಇವರು ಏನೇನೋ ಇಲ್ಲದ ಸಲ್ಲದೆಲ್ಲ ಮಾತನಾಡಿ ಚಿತ್ತಾಪುರ್ನಲ್ಲೇ ಪಥಸಂಚಲನ ಮಾಡ್ತಾರೆ ಅಂದ್ರೆ ನಮ್ ಜನ ಏನ್ ಮಾಡ್ಬೇಕು? ಬಟ್ ನ್ಯಾಚುರಲಿ ಅಲ್ಲ, ಈಗ ದೇ ವಿಲ್ ಆಲ್ಸೋ ಬಿ ಹರ್ಟ್ ಅಲ್ಲ. ಈಗ ಅವ್ರ ಹತ್ರ ಒಂದು 10 ಜನ ಇದ್ರೆ, ಬೆಂಬಲಿಗರಿದ್ರೆ, ಅಭಿಮಾನಿಗಳಿದ್ರೆ, ನಮ್ಮ ತತ್ವ ಸಿದ್ಧಾಂತ ನಂಬ್ಕೊಂಡು ಒಂದು 10 ಜನ ಅಭಿಮಾನಿಗಳು ಬೆಂಬಲಿಗರು ಇರ್ತಾರಲ್ಲ, ನಾವೇನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ, ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ. ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಹಠ ಹೇಳಿದ್ವಿ, ಆಮೇಲೆ ಮಾಡ್ಬೋದಾಗಿತ್ತಲ್ಲ, ಏನ್ ಅರ್ಜೆಂಟ್ ಏನಿತ್ತು ನಿಮ್ದು? ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿತ್ತು ಅಂತ ಏನಿದ್ದು? ಏನ್ ಸಾಧನೆ ಏನ್ ಮಾಡ್ಬೇಕಾಗಿತ್ತು ನೀವು? ಯಾವ ಪಾಪ ಅಮಾಯಕರ ಹತ್ರ ದಿನ ನಮ್ಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರ. ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ,
ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡ್ಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳುದು. ಅದ್ರ ಜೊತೆಗೆ ಬಿಜೆಪಿ ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ, ಅವರು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSS ನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ ಮನೆಗೆ ಬಂದ್ರು ಬರ್ತಾರಪ್ಪ, ಹುಷಾರಾಗಿರುವಂತಾನೆ. ಇದಾದ್ಮೇಲೆ ನೀವು ಪಥಸಂಚಲನ ಮಾಡ್ಬೇಕಾ? ಇದಾದ್ಮೇಲೆ ನಿಮ್ಗೆ ಪಥಸಂಚಲನಕ್ಕೆ ಅವಕಾಶ ಕೊಡ್ಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನ್ ತೊಂದರೆ ಇಲ್ಲ. ನಿಮ್ದು ಯಾವ್ದೋ ಒಂದು ಶಾಲೆ ಇದೆ, ನಿಮ್ದು ಯಾವ್ದೋ ಒಂದು ನಾಯಕರದು ಹೊಲ ಇದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೆ ನಿಯಂತ್ರಣ ಇಲ್ಲ. You abuse a public representative, you abuse an MLA of that place, and you want to do the march in the same constituency. ಏನು ಉದ್ದೇಶ ನಿಮ್ದು? ಶಾಂತಿ ಕದಲಕ್ಕ? ಇದೇನಾ ನಿಮ್ಮ ಸಂಸ್ಕೃತಿ? ನೀವು ದಯವಿಟ್ಟು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ ಕ್ರೊನಾಲಜಿ ನೋಡಿ. ಯಾಕೆ ಇವರು ಅವತ್ತೇ ಮಾಡಬೇಕಾಗಿತ್ತು? ಅವ್ರಿಗೆ ಗೊತ್ತಿಲ್ವಾ? ಜನರಲ್ಲಿ ಈಗ ನಾವು MLA ಆಗ್ಬೇಕಂದ್ರೆ ಒಂದು 50-60 ಸಾವಿರ ಓಟ್ ಹಾಕಿಸ್ಕೊಂಡಿರ್ತೀನಲ್ಲ ಸರ್. ಆ 50-60 ಸಾವಿರ ಜನರಲ್ಲಿ ಒಂದು 5-10 ಸಾವಿರ ಜನನ ನಮ್ಮ ಕೆಲಸ ಮೆಚ್ಚಿ, ನಮ್ಮ ಸ್ವಭಾವಗಳನ್ನ ಮೆಚ್ಚಿ, ಏನೋ ಒಂದು ನಮ್ಮ ಪರವಾಗಿ ಇರ್ತಾರಲ್ಲ. ಈಗ ನೀವು 500 ಜನ ಬಂದ್ರೆ ಅಲ್ಲಿ 5,000 ಜನ ಯಾರು ಕಂಟ್ರೋಲ್ ಮಾಡ್ತಾರೆ? ಈಗ ನಾವೇನು ಪ್ರಚೋದನೆ ಕೊಟ್ಟಿದೀವ ಯಾರಿಗಣ್ಣ? ಅಥವಾ ನಾವೇನು ಮನವಿ ಮಾಡಿದೀವ ಸಂಘಟನೆಗಳಿಗೆ, ಇಲ್ಲ ನೀವು ಮಾಡ್ರಿ ಅಂತ? ಈಗ ನಿಮ್ಮ MLA ಅಭ್ಯರ್ಥಿ ಬೈತಾರೆ, ನಿಮ್ಮ ಸಂಘಟನೆದವರು ಬೈತಾರೆ, ಮತ್ತೆ ನೀವು ಅಲ್ಲೇ ಪಥಸಂಚಲನ ಮಾಡಬೇಕು ಅಂತ ಇದ್ರಲ್ಲ, ಯಾಕೆ? ಆಮೇಲೆ ಬಹಳ ಸ್ಪಷ್ಟವಾಗಿ ಅವರು ನಾನು ಹೇಳ್ದಂಗೆ ಪರ್ಮಿಷನ್ ಕೇಳ್ತಾ ಇಲ್ಲ ಸರ್ಕಾರದಿಂದ, ಅನುಮತಿ ಕೇಳ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕೆ? ದೇರ್ ಅಬೌವ್ ಕಾನ್ಸ್ಟಿಟ್ಯೂಷನ್, ದೇರ್ ಅಬೌವ್ ದ ಲಾ ಆಫ್ ದ ಲ್ಯಾಂಡ್. ಈಗ ಅದಕ್ಕೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಒಂದು 11 ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದ್ರೆ ಪರಿಸ್ಥಿತಿ ಅಲ್ಲಿ ಗಂಭೀರವಾಗಿದೆ, ವಾತಾವರಣ ಸರಿ ಇಲ್ಲ ಇವ್ರ ಕಡೆಯಿಂದ. ಅದಕ್ಕೆ ಕೇಳ್ತಾರೆ, ಸದರಿ ಪಥಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸಿದಂತ ಮಾಹಿತಿ ನೀವು ನೀಡಿರೋದಿಲ್ಲ ಅಂತ ಹೇಳ್ಬೇಕಲ್ಲ. 1000 ಜನ ಬರ್ತಾರ, 2,000 ಜನ ಬರ್ತಾರ, 10,000 ಜನ ಬರ್ತಾರ? ಮತ್ತೆ ಎರಡನೇದು ಸದರಿ ಯಾಕೆ ರಿಜೆಕ್ಟ್ ಮಾಡಿದೀವಿ ಅಂತ ಅಂಶಗಳು ಕೊಡ್ತಾರೆ. ಸದರಿ ಪಥಸಂಚಲನದಲ್ಲಿ ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯ ಎಷ್ಟು ಜನರು ಭಾಗವಹಿಸುತ್ತಾರೆ ಎಂದು ಮಾಹಿತಿ ನೀಡಿರುವುದಿಲ್ಲ. ಯಾಕಂದ್ರೆ ಪರ್ಮಿಷನ್ ಕೇಳಿದ್ದು ಲೋಕಲ್ ಯಾರು ಕೇಳಿಲ್ಲ. ಕಲಬುರಗಿಯಿಂದ ಕೇಳಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಚಿಂಚೋಳಿದವರು ಕೇಳಿದ್ದಾರೆ. ಬಜಾಜ್ ಕಲ್ಯಾಣ ಮಂಟಪದ ಆವರಣದ ಮಾಲೀಕರ ಅನುಮತಿ ಪತ್ರ ಸಲ್ಲಿಸಿರುವುದಿಲ್ಲ. ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲು ಒಪ್ಪಿಗೆ ಪತ್ರ ಸಲ್ಲಿಸಿರುವುದಿಲ್ಲ. ಯಾಕೆ? ಕೊಡ್ಬೋದಲ್ಲ, ಇದೇನಾದ್ರೂ ಹೆಚ್ಚ ಕಮ್ಮಿ ಅಂದ್ರೆ ನಾವು ಜವಾಬ್ದಾರಿ ಅಂತ. ಲಾಠಿ ಅಥವಾ ಆಯುಧಗಳ ಕುರಿತು ಮಾಹಿತಿ ನೀಡಿರುವುದಿಲ್ಲ. ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿ ಸಲ್ಲಿಸುವುದಿಲ್ಲ. ಹೀಗೆ ಹಲವಾರಿದೆ. ಸದರಿ ಪಥಸಂಚಲನ ಕಾರ್ಯಕ್ರಮದ ಕುರಿತು ತುರ್ತು ಸಂವಹನ ಕೈಗೊಳ್ಳಲು ಜವಾಬ್ದಾರಿಯುತ 10 ಜನ ಸ್ಥಳೀಯ ಮುಖಂಡರ ಮಾಹಿತಿ ಸಲ್ಲಿಸಿರುವುದಿಲ್ಲ. ಸದರಿ ಪಥಸಂಚಲನ ಕಾರ್ಯಕ್ರಮದ ಮೂಲ ಉದ್ದೇಶಗಳ ಬಗ್ಗೆ ಮಾಹಿತಿ ಸಲ್ಲಿಸಿರುವುದಿಲ್ಲ. ಒಂದೇ ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಮಾಹಿತಿಗೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ ಸರ್ ಇದು? ಆಮೇಲೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈಗ ಅದಾದ್ಮೇಲೆ ನಿನ್ನೆ ರಾತ್ರಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ. ಏನಂತ ಕೊಟ್ಟಿದ್ದಾರೆ ಅಂದ್ರೆ ಈ 11 ಅಂಶದಲ್ಲಿ ಎಲ್ಲಾನು ಉತ್ತರ ಕೊಟ್ಟಿಲ್ಲ ಅವರು. ಒಂದು ಬಹಳ ಇಂಟ್ರೆಸ್ಟಿಂಗ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಸಂಘ ಯಾವುದೇ ರೀತಿಯಾಗಿ ರಿಜಿಸ್ಟರ್ ಆಗಿಲ್ಲ ಅಂತೆ. ಅವ್ರು ಕೊಟ್ಟಿರೋದು, ನಂದಲ್ಲ ಮಾಹಿತಿ ಇದು. ಈಗ ಅನ್ರಿಜಿಸ್ಟರ್ಡ್ ಸಂಘಗಳು ನೀವು ಏನಾದ್ರೂ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಮಾಡ್ಬೋದಿಲ್ಲ ಅಂತ, ಬಟ್ ಮಾಹಿತಿ ಕೊಡಿ. ಸೊ ಅದನ್ನ ಇವರು ಚಾಲೆಂಜ್ ಮಾಡಿ ಈ ಕ್ಯಾನ್ಸಲೇಷನ್ ಏನಿದೆ, ಪರ್ಮಿಷನ್ ಏನು ಇವರು ಡಿಕ್ಲೈನ್ ಮಾಡಿದ್ರು, ನಿರಾಕರಣೆ ಮಾಡಿದ್ರು,
ಅದಕ್ಕೆ ಅವ್ರು ಕೋರ್ಟಿಗೆ ಹೋಗ್ತಾರೆ. ಇವತ್ತು ಕೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾದಂತ ಆದೇಶವನ್ನ ನೀಡಿದ್ದಾರೆ. ಅವರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಲಾ ಅಂಡ್ ಆರ್ಡರ್ is the primary duty of the state to maintain social order. Ultimately, state authorities vested with power make reasonable decisions for grant or regulate the request made by citizens or organization. They are best to make ground realities of situation and reach appropriate conclusion for public peace and tranquility. ಅಂದ್ರೆ ಅಲ್ಲಿ ಏನ್ ಹೇಳ್ತಾ ಅಂದ್ರೆ ಅಲ್ಲಿ ಏನ್ ಆರ್ಗ್ಯುಮೆಂಟ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಥವಾ ಜಡ್ಜ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸಮಾಜದಲ್ಲಿ ಶಾಂತಿ ಕಾಪಾಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಹಲವಾರು ಅದಕ್ಕೆ ಉದಾಹರಣೆಗಳು ಇವೆ, ಹಿಂದಿನ ಜಡ್ಜ್ಮೆಂಟ್ಸ್ ಇದೆ. ದ ಸ್ಟೇಟ್ ಅಥಾರಿಟೀಸ್ ವೆಸ್ಟೆಡ್ ವಿತ್ ಪವರ್ ಅಂದ್ರೆ ಅವರ ಜವಾಬ್ದಾರಿಯಾಗಿದೆ, ಅವರ ಹತ್ರ ಪವರ್ ಇದೆ ಟು ಮೇಕ್ ರೀಸನಬಲ್ ಡಿಸಿಷನ್ ಫಾರ್ ಗ್ರಾಂಟ್ ಆರ್ ರೆಗ್ಯುಲೇಟ್. ನಮ್ಮ ವಿವೇಚನೆಗೆ ಬಿಟ್ಟಿರೋದು, ಅದು ನಾವು ಏನು ಕೊಡ್ಬೇಕಾ ಅಥವಾ ನಿಯಂತ್ರಣ ಮಾಡಬೇಕಾ, ಅದು ನಾಗರಿಕರಿರ್ಬೋದು, ಸಂಘಟನೆಗಳಿರ್ಬೋದು. ದೇ ಆರ್ ದ ಬೆಸ್ಟ್ ಟು ಮೇಕ್ ಗ್ರೌಂಡ್ ರಿಯಾಲಿಟೀಸ್ ಆಫ್ ದ ಸಿಚುವೇಶನ್. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ನಿಜಾಂಶಗಳೇನಿದೆ, ಪರಿಸ್ಥಿತಿ ಹೇಗಿದೆ, ಮಾಡಬಹುದಾ ಇಲ್ಲ ಅಂತ ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ಅವರು ತಗೋಬೇಕಾಗುತ್ತೆ ಡಿಸಿಷನ್ ಅಂತ ಹೇಳಿದ್ರು. ಸೊ ಅದಕ್ಕೆ ಅವರೇನ್ ಹೇಳ್ತಾರೆ, ಅದಕ್ಕೆ ಅವರ ಜಡ್ಜ್ ಅವ್ರು ಕೇಳ್ತಾರೆ, ಸರ್ಕಾರ ಇದನ್ನ ಕನ್ಸಿಡರ್ ಮಾಡಬಹುದಾ ಮುಂದೆ ಅಂತ. ಅದಕ್ಕೆ ಸರ್ಕಾರ ಕೂಡ ಹೇಳಿದೆ, ಆಯ್ತು ನೋಡೋಣ ಸರ್, ಅವ್ರೇನ್ ಏನು ವಿ ವಿಲ್ ಸಿ ಇಫ್ ವಿ ಕ್ಯಾನ್ ಡೆಸಿಗ್ನೇಟೆಡ್ ಪ್ಲೇಸ್ ನಲ್ಲಿ ಏನಾದ್ರು ಮಾಡಬಹುದಾ, ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ಏನು ಇದು ಆರ್ಗ್ಯುಮೆಂಟ್ಸ್ ನಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೊರ ಬಂದಿದೆ ಅಂದ್ರೆ, ಅವ್ರೇನಾದ್ರೂ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇವತ್ತು ಮಾಡಂಗಿಲ್ಲ, ಇವತ್ತು ಮಾಡಲೂಬಾರ್ದು. ಬಿಕಾಸ್ ಆಲ್ರೆಡಿ we have reported that the environment is not favorable. ಯಾರು ನೀವು ಬೈದಿದ್ದೀರಾ ಅವ್ರ ಕ್ಷೇತ್ರಕ್ಕೆ ಹೋಗಿ ಮಾಡೋ ಅವಶ್ಯಕತೆ ಏನಿದೆ? ಮತ್ತೆ ಎಲ್ಲರೂ ಇವತ್ತೇ ಯಾಕೆ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಅವರಾದ ಹಕ್ಕಿದೆ, ಇಲ್ಲ ಅಂತ ಇಲ್ಲ. ಭೀಮ್ ಆರ್ಮಿ ಅವರಿಗೂ ಇದೆ, ದಲಿತ್ ಪ್ಯಾಂಥರ್ ಅವರಿಗೂ ಇದೆ, RSS ಅವರಿಗೂ ಇದೆ, ಕಾಂಗ್ರೆಸ್ ಪಕ್ಷಕ್ಕೂ ಇದೆ, ಬಿಜೆಪಿಗೂ ಇದೆ. ಸರಿಯಾಗಿ ಮಾಡಿ, ಶಾಂತಿಯನ್ನು ಹೃದಯವಾಗಿ ಮಾಡಿ, ಯಾವುದೇ ರೀತಿಯಾದಂತ ಅಹಿತಕರವಾದಂತ ಘಟನೆಗಳು ನಡೆಲಾರ್ದಂಗೆ ನೋಡ್ಕೊಳ್ಳೋದು ರಾಜ್ಯ ಸರ್ಕಾರದ. ಅವರು ಎಲ್ಲೂ ಹೇಳಿಲ್ಲ, ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ಸರ್ಕಾರ ಕನ್ಸಿಡರ್ ಮಾಡಬಹುದಾ ಇಲ್ಲ ಅಂತ ನಾವು ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರು ಕೊಡ್ಲಿ, ಮತ್ತೊಮ್ಮೆ ಅರ್ಜಿ ಕೊಡ್ಲಿ, ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್, ಅವರು ಮತ್ತೊಮ್ಮೆ ಸಲ್ಲಿಸಿದ್ರೆ ಬೇಸ್ಡ್ ಆನ್ ದ ಕಂಡೀಷನ್ಸ್ ಅಂಡ್ ಎನ್ವೈರನ್ಮೆಂಟ್ ಅವ್ರು ಮಾಡಲಿ. ಆದ್ರಿಂದ ಇವತ್ತು ಒಂದು ಸ್ಪಷ್ಟವಾದಂತ ಸಂದೇಶ ಏನು ಅಂದ್ರೆ, ನೀವು ಮಾಡಬೇಕಾಗಿದ್ರೆ ಪ್ಲೀಸ್ ಕೀಪ್ ಲಾ ಅಂಡ್ ಆರ್ಡರ್ ಆನ್ ಟಾಪ್ ಆಫ್ ಯುವರ್ ಮೈಂಡ್, ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಫಾಲೋ ದ ಲಾ ಆಫ್ ದ ಲ್ಯಾಂಡ್, ಫಾಲೋ ದ ಕಾನ್ಸ್ಟಿಟ್ಯೂಷನ್. ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಇದನ್ನ ಮಾಡಬೇಕು ಅಂತ ಮಾಡುತ್ತೆ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. BL ಸಂತೋಷ್ ಅವರು ಈಗ ಟ್ವೀಟ್ ಮಾಡಿರೋದು, ನಾವು ಕಾಂಗ್ರೆಸ್ನ ಪ್ರತಿ ಅಸಂವಿಧಾನಿಕ ನಡೆಯನ್ನ ಸಾಂವಿಧಾನಿಕವಾಗಿ ಫೇಸ್ ಮಾಡ್ತೀವಿ ಅಂತ. ವಿಜೇಂದ್ರ ಅವರು ಚಿತ್ತಾಪುರದಲ್ಲಿ ಈ ಒಂದು ಅನುಮತಿ ಸಿಕ್ಕಿ ಹೈಕೋರ್ಟ್ ಇಂದ ಮುಖಭಂಗ ಆಗಿದೆ ಅಂತ ಹೇಳಿ ಎಲ್ಲಿ ತೋರಿಸಿ ಇವತ್ತಿರ್ಬೇಕಾಗಿತ್ತಲ್ಲ. ನೋಡಿ, ವಿಜೇಂದ್ರ ಅವರಿಗೆ ಇದೇ ನಾನು ಹೇಳಿದ್ದೀನಿ, ನೀವೇನಾದ್ರೂ
ನೀವು ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಿ ಸ್ಟೇಟ್ಮೆಂಟ್ಗಳು ಮಾಡಿಲ್ಲ ಅಂದ್ರೆ ನಗೆ ಪಾಟ್ಲಿಗಿಲ್ಲ. ಸರ್ವಾಧಿಕಾರಿ ಚಿತ್ತಾಪುರ ಅಂತ. ಸರ್ವಾಧಿಕಾರಿ ಚಿತ್ತಾಪುರ ಬಗ್ಗೆ ಮಾತನಾಡ್ತೀನಿ. ಆಯ್ತು, ಬಂದು ಸ್ವಾಗತ, ಬನ್ನಿ ಚಿತ್ತಾಪುರಿಗೆ, ನೋಡ್ದಂಗಾಗುತ್ತೆ, ಮಾಡಿ. ಯಾರು ಮಾಡಬೇಡ ಅಂತ ಇದ್ದಾರೆ? ಕರೆಕ್ಟ್ ಆಗಿ ಏನ್ ಅನ್ನದ ಪ್ರಶ್ನೆಗಳು ಕೇಳಿದ್ರೆ ಉತ್ತರ ಕೊಟ್ಟು ಮಾಡ್ರಿ. ಸುಮ್ನೆ ರಿಪಬ್ಲಿಕ್ ಆಫ್ ಕಲಬುರ್ಗಿ, ರಿಪಬ್ಲಿಕ್ ಆಫ್ ಚಿತ್ತಾಪುರ, ಸರ್ವಾಧಿಕಾರಿ ಧೋರಣೆ, ಇದು ನಾನ ಕೊಟ್ಟಿರೋದು ಆರ್ಡರ್. ನೀವು ಹೋಗಿದ್ರಲ್ಲ, ಈಗ ಎಲ್ಲಿ ಆರ್ಡರ್ ನಲ್ಲಿ ಎಲ್ಲಿ ಹೇಳಿದೆ ಅಪ್ಪ ಇವತ್ತು ಮಾಡ್ಬೇಕಾಗಿದೆ ಅಂತ? ಇವತ್ತು ತಾನೇ ಇತ್ತು, ತೋರಿಸ್ಬಿಡಿ ಆರ್ಡರ್ ನಲ್ಲಿ. 24 ವಿಚಾರಣೆ. ಅದೇ ಎಲ್ಲಿದೆ ಆರ್ಡರ್? ಮುಖಭಂಗ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿದೆ? ಯಾರಿಗೆ ಮುಖಭಂಗ? ಕಾನೂನು ಪಾಲನೆ ಮಾಡ್ರಪ್ಪ ಅಂದ್ರೆ ನೀವು. ನಾವು ಈಗ ಪರ್ಮಿಷನ್ ಕೇಳಿದಾರ, ಮಾಹಿತಿ ಕೊಟ್ಟಿದ್ದಾರೆ. ನೀವು ಮಾಹಿತಿ, ನಿಮ್ಗೆ ಪರ್ಮಿಷನ್ ಇಲ್ಲ ಅಂದ್ರೆ ನೀವು ಪೋಸ್ಟರ್ ಹಚ್ತಾ ಇದ್ದೀವಿ. ನೀವು ಅಶೋಕ್ ಅವರು ನಿನ್ನೆ ಟ್ವಿಟರ್ ಅಲ್ಲಿ ಶುಲ್ಕದ ಚೀಟಿ ಹಚ್ಚಿದ್ರು. ಬ್ಯಾನರ್ ನಲ್ಲಿ ಏನಿದೆ? ಡೇಟ್ ಅಂಡ್ ಟೈಮ್ ಇದೆ. ವೆನ್ ಯು ಹ್ಯಾವ್ ನಾಟ್ ಗಾಟ್ ಪರ್ಮಿಷನ್, ವಾಟ್ ಯು ಆರ್ ಪುಟಿಂಗ್ ಪೋಸ್ಟರ್ಸ್ ಫಾರ್? ಪರ್ಮಿಷನ್ ಇಲ್ಲ ಅಲ್ಲ ನಿಮ್ಗೆ ಇನ್ನೂ. ಸರ್, ಭೀಮ್ ಆರ್ಮಿ ಅವರು ಕೂಡ ಎಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ದಾರೆ. ಅವರು ಪರ್ಮಿಷನ್ ಕೇಳಿದ್ದಾರೆ, ಅವ್ರು ನಿರಾಕರಣೆ ಮಾಡಿದ್ದಾರೆ. ಎಸ್, ಎಲ್ಲರಿಗೂ ನಿರಾಕರಣೆ ಮಾಡಿದ್ದಾರೆ. ಅದೊಂದು ತಂತ್ರಕ್ಕೆ ಹೋಗೋದು ಬೇಡ. ಜಿಲ್ಲಾ ಆಡಳಿತದವರು, ತಾಲೂಕು ಆಡಳಿತದವರು ಎಲ್ಲಾನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಭೀಮ್ ಆರ್ಮಿಗೂ ಕೊಟ್ಟಿಲ್ಲ, ನಿಮ್ಮ ದಲಿತ್ ಪ್ಯಾಂಥರ್ ಅವರಿಗೂ ಕೊಟ್ಟಿಲ್ಲ, RSSಗೂ ಕೊಟ್ಟಿಲ್ಲ. ಇನ್ನ ಒಂದು ಸಂಘಟನೆ ಯಾವುದೋ ಕೇಳಿದ್ರೆ ಅದು ಅರ್ಜಿ ಟೇಬಲ್ಗೆ ಹೋಗಿಲ್ಲ. ಇನ್ನ 4 ಜನ ಕೊಟ್ಟಿದ್ದಾರೆ, 3 ಜನಕ್ಕೆ ಏನು ಅಧಿಕೃತವಾಗಿ ಕೇಳಿದ್ರು ಅವ್ರಿಗೆ ಕೊಟ್ಟಿಲ್ಲ. ಇನ್ನ ಒಂದು ನಾಗರಿಕರು ಯಾವುದೋ ಒಂದು ಇದು ಕೇಳಿದ್ದು, ಅದು ಲೇಟ್ ಆಯ್ತು, ಅದು ಗಮನಕ್ಕೆ ಬಂದಿಲ್ಲ ಯಾರಿಗೂ. ಬಟ್ ಯಾರಿಗೂ ಕೊಟ್ಟಿಲ್ಲ. ಈಗ ಹೊಸದಾಗಿ ಅವ್ರೇನೋ ಪಥ ಸಂಚಲನ ಮಾಡ್ಕೊಂಡು ಮತ್ತೆ ಅವ್ರ ಅರ್ಜಿ ಕೊಡಬೇಕು ಸರ್. 2 ಎಸ್, ಯಾರು ಮಾಡಿದ್ರು ಕೊಡ್ಬೇಕಾಗುತ್ತೆ ಸರ್. ಸರ್, ಈಗ ಈ ರೂಲು ಬರೇ ನನಗಲ್ಲ, ನಿಮ್ಗಲ್ಲ, ಎಲ್ಲರಿಗೂ, ಇಡೀ ಸ್ಟೇಟ್ ಗೆ ಅನ್ವಯಿಸ್ತದೆ. ಈಗ ಇಷ್ಟು ವರ್ಷ ಏನು ನೀವು ಹೇಳ್ದಂಗೆ ಇಷ್ಟು ವರ್ಷ ನಡೀತಾ ಇತ್ತು, ನಡೆದ್ಕೊಂಡ್ರಿ. ಈಗ ಕಾನೂನನ್ನ ಮರೆತುಬಿಟ್ಟು ಇವರು ಈ ಪದ್ಧತಿಗಳನ್ನ ಜಾರಿಗೆ ಮಾಡಿದೆ. ಇನ್ಮೇಲಿಂದ ಆಗ್ಬಾರ್ದು ಅಂತ ಅಷ್ಟೇ. ಸರ್, ಈಗ ನಿನ್ನೆ ಆದೇಶ ಆಗಿದೆ. ಚಿತ್ತಾಪುರ ಬಿಟ್ಟು ಚಾಮರಾಜನಗರ, ಕುಣಿಗಲ್ಲು, ತುಮಕೂರು, ಬೇರೆ ಬೇರೆ ಭಾಗದಲ್ಲೂ ಕೂಡ ಅವರು ಸೇಮ್ ಪಥ ಸಂಚಲನ ಇವತ್ತೇ ಇಟ್ಕೊಂಡಿದ್ದಾರೆ. ಅಲ್ಲಿ ಯಾಕೆ ಆ ಜಿಲ್ಲಾಡಳಿತಗಳು ಅನುಮತಿಯನ್ನ ಕೊಟ್ಟಿದ್ದಾರೆ? ನೋಡಿ, ನಾನು ಅದಕ್ಕೆ ನಿಮ್ಗೆ ಹೇಳೋದು, ಈಗ ಬಹಳಷ್ಟು ಕಡೆ ಇದು ಮುಂಚೆನೂ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತ ಯಾರು ಕೇಳಿಲ್ಲ, ಮಾಡಿದ್ದಾರೆ. ಈಗ ನಾವು ಕೇಳ್ತಾ ಇದೀವಿ. ಆಮೇಲೆ ಇಲ್ಲಿ ವಿಶೇಷ ಏನಂದ್ರೆ, ಇಲ್ಲಿ RSS ಅವರ ಬೆಂಬಲಿಗರು, ಅಭಿಮಾನಿಗಳು ನನಗೆ ಜೀವ ಬೆದರಿಕೆ ಕೊಟ್ಟಿ, ನಿಮ್ಮ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಅವನು ಬೆದರಿಕೆ ಕೊಟ್ಟಿ, ನೀವು ಮಾರ್ಚ್ ಇವತ್ತೇ ಮಾಡ್ತೀನಿ ಅಂದ್ರೆ, ಇಸ್ ದಟ್ ಕರೆಕ್ಟ್ ಸರ್? ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಅಷ್ಟು ವಿವೇಕತನ ಇಲ್ವಾ? ನಿಮ್ಮ ಆಯ್ತು, ಬರೇ ಹೇಳಿದಾರಂತಲ್ಲ, ಅರೆಸ್ಟೆಡ್. ನಿಮಗೆ ಇದೇ ಟೈಮ್ ಸಿಗ್ತಾ ಮಾಡಕ್ಕೆ? ನಿಮ್ ಉದ್ದೇಶ ಏನು? ನಿಮ್ ಉದ್ದೇಶ ಏನು? ನೀವು ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ, ಹಿಂದೆನೂ ಮಾಡಿದ್ದೀರಾ. ನಾನು MLA ಇದ್ದೀನಿ, ಅಲ್ಲೇ 4 ಸರಿ ಅಲ್ಲಿಂದ ನಿಂತಿದ್ದೀನಿ. ನನ್ಗೆ ಗೊತ್ತಿಲ್ವಾ ನಿಮ್ ಚಟುವಟಿಕೆಗಳು? ಗೊತ್ತಿದೆ. ಇಲ್ಲಿವರೆಗೂ ಸುಮ್ಮನಿದ್ವಿ. ಈಗ ನೀವು ಮಾಡ್ಬೇಕಂತ ಇದ್ದೀರಲ್ಲ, ಇವತ್ತೇ ಯಾಕೆ ಮಾಡ್ಬೇಕಂತೆ? ಅದನ್ನು ಈ ಬೆದರಿಕೆ ಆದ್ಮೇಲೆ, ಅವನ ಅರೆಸ್ಟ್ ಆದ್ಮೇಲೆ, ಈ ಅಭ್ಯರ್ಥಿ ಮಾತಾಡಿದ್ಮೇಲೆ, ಬಿಜೆಪಿ ನಾಯಕರು ತೊಡೆ ತಟ್ಟ ಮೇಲೆ ನೀವು ಚಿತ್ತಾಪುರಿಗೆ ಬರಬೇಕು, ಕಲಬುರಗಿನಲ್ಲಿ ಮಾಡಬೇಕು, ಸೇಡಂನಲ್ಲಿ ಮಾಡಬೇಕು. ಯಾಕೆ ಇಷ್ಟು ದಿನ ಇತ್ತಲ್ಲಪ್ಪ, ಯಾಕೆ ಮಾಡಿಲ್ಲ? ಅಥವಾ ಮುಂದೆ ಮಾಡಬಹುದಾಗಿತ್ತು. ನಿಮ್ ಟೈಮಿಂಗ್ ಏನಿದೆ, ಇಟ್ ಈಸ್ ಓನ್ಲಿ ಟು ಡಿಸ್ಟರ್ಬ್ ಲಾ ಅಂಡ್ ಆರ್ಡರ್. ಈಗಿನ್ನ ಅದೆಲ್ಲ ಆಕ್ಚುಲಿ ನಾವು ಗಮನಕ್ಕೆ ತಂದಿಲ್ಲ, ಕೋರ್ಟ್ ಗಮನಕ್ಕೆ. ಸಮಯ ಬಂದಾಗ ಅದನ್ನು ತರ್ತೀವಿ. ನೀವೇ ಹೇಳಿ, ವಾಟ್ ಇಸ್ ದ ಪಾಯಿಂಟ್? ಏನ್ ಅಷ್ಟೇನ್ ಪ್ರತಿಷ್ಠೆ ನಿಮಗೆ ಇವತ್ತೇ ಮಾಡಕ್ಕೆ? ಈಗ ಬೆದರಿಕೆ ಕೊಟ್ಟವ್ರು ನೀವು, ಬೆದರಿಕೆ ಕೊಟ್ಟವ್ರು ನಿಮ್ಮ ಅಭ್ಯರ್ಥಿ, ಇನ್ನೂ ಕೂಡ ಬೆದರಿಕೆ ಕೊಡ್ತಾ ಇರೋದು ನೀವು. ಮತ್ತೆ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಹೆಂಗೆ ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ನಮ್ಗೆ ನಾಯಿ ಅಂದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾರೆ, ನಮ್ಮ ಜನರು ಅವರಿಗೆ ಪುಷ್ಪಾರ್ಚನೆ ಮಾಡ್ಬೇಕಂತೆ. ಹೇಗಾಗ್ತದೆ ಸರ್? ಇವ್ರ ಅಭಿಮಾನಿಗಳಿದ್ರೆ ಕಟ್ಟರು, ನಮ್ಮ ಅಭಿಮಾನಿಗಳು ಏನ್ ಮಾಡ್ಬೇಕು? ಇವ್ರು ಹೇಳಿದೆಲ್ಲ ಕೇಳ್ಕೊಂಡಿರ್ಬೇಕಾ? ಓಕೆ ಸರ್, ಈಗ ಮುಜುಮ್ದಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಅಲ್ಲ, ಅವ್ರು ಹೇಳ್ತಾರೆ, ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಷ್ಟೇ ಅಲ್ಲ,
ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೇರೆ ಬೇರೆ ಸರ್ಕಾರ ಇದ್ದಾಗಲೂ ಸಹ ನಾವು ಟ್ವೀಟ್ ಮಾಡಿದ್ವಿ. ನಮ್ಗ ಈ ಆಗ್ಬೇಕಾಗಿದ್ದು ಬೆಂಗಳೂರು ಹುಲಿ ಮತ್ತು ಕಸದ ಸಮಸ್ಯೆ ಬಗೆಹರಿಬೇಕು. ನೋಡಿ, ಇದನ್ನ ಆಗ್ಲೇ ಮುಂಚೆನೂ ಹೇಳಿದ್ದೀನಿ. ಕಿರಣ್ ಮಜುಮ್ದಾರ್ ಇರ್ಬೋದು, ಮೋಹನ್ ದಾಸ್ ಪೈಯರ್ ಇರ್ಬೋದು, ಅನೇಕ ಯಾರು ನಿಮ್ಮ ಈ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರದಾದಂತ ಒಂದು ಕೊಡುಗೆ ಕೊಟ್ಟವ್ರು ಇರ್ಬೋದು, ಎಲ್ಲರೂ ಕೂಡ ನೀವು ಹೇಳ್ದಂಗೆ ದೇ ಹ್ಯಾವ್ ಬೀನ್ ಆಕ್ಟಿವ್ ಆಲ್ವೇಸ್. ಸರ್ಕಾರ ಯಾವುದೇ ಇದ್ರೂ ಕೂಡ ಅವರು ಒಂದು ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಇರ್ತಾರೆ ಸಲಹೆ ಕೊಡ್ಲಿಕ್ಕೆ. ಯಾರೇ ಇರ್ಬೋದು, ನಾವು ನಮ್ಮ ಸರ್ಕಾರ ಇದ್ದಾಗೂ ಮೋಹನ್ ದಾಸ್ ಪೈ ಅವರಿದ್ರು, ಕಿರಣ್ ಮಜುಮ್ದಾರ್ ಅವರಿದ್ರು, ಬಿಜೆಪಿ ಇದ್ದಾಗೂ ಇದ್ರು. ಅವರಿಗೆಲ್ಲರೂ ಗೊತ್ತಿದೆ. ಆಮೇಲೆ ಎಲ್ಲಾ ಮಂತ್ರಿಗಳು ಅವರಿಗೆ ಪರಿಚಯ ಇದ್ದಾರೆ, ಎಲ್ಲರೂ ಅವರಿಗೆ ಗೌರವಿಸ್ತಾರೆ. ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ತಗೊಂಡೋಗಿ ಅವ್ರದ್ದು ಒಂದು ಕೊಡುಗೆ ಇದೆ. ಆದ್ರೆ ಸರ್ಕಾರದ ಏನೋ ಕೊಡುಗೆ ಅಲ್ವಾ? ನಮ್ ನೀತಿ ಇರ್ಲಿಲ್ಲ, ನಮ್ ಯೋಜನೆಗಳಿರ್ಲಿಲ್ಲ ಅಂದ್ರೆ ಎಲ್ಲರೂ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ನೀವೇ ಹೇಳಿ. ಎವ್ರಿಬಡಿ ಹ್ಯಾಸ್ ಟು ಬಿ ಪಾರ್ಟ್ನರ್ ಇನ್ ಪ್ರೋಗ್ರೆಸ್. ನಾವು ಈಗ ಅವರು ಸಂಸ್ಥೆ ನಡೆಸ್ತಾರೆ, ಕರೆಕ್ಟಾ? ಅವರು ಪ್ರಾರಂಭ ಮಾಡಿದಾಗ ಇಷ್ಟು ದೊಡ್ಡ ಸಂಸ್ಥೆ ಇತ್ತಾ? ಹಂತ ಹಂತವಾಗಿ ಬೆಳ್ಕೊಂಡು ಬಂದ್ವಿ. ಇವತ್ತು ವಿಶ್ವ ಮಟ್ಟದಲ್ಲಿ ಇದ್ದಾರೆ. ಹುಟ್ಟುತ್ತಲೇ ನಡೆಯಕ್ಕೆ ಪ್ರಾರಂಭ ಮಾಡಿದ್ರ? ಅವಾಗ ಕೋರ್ಸ್ ಕರೆಕ್ಷನ್ ಮಾಡ್ಕೋತಾ ಹೋಗ್ತೇವೆ ಎಲ್ಲರೂ, ಅವರು ಇರ್ಬೋದು, ನಾವಿರ್ಬೋದು. ನಾನು ಹೇಳಿದ್ದೀನಲ್ಲ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿದ್ರೆ ವಿ ವೆಲ್ಕಮ್ ಇಟ್. ಸೊಲ್ಯೂಷನ್ ಕೊಡಿ, ವಿ ವಿಲ್ ಟೇಕ್ ಇಟ್, ವಿಲ್ ಅಡಾಪ್ಟ್ ಇಟ್. ಯಾರು ಬೇಡ ಅಂತ ಇದ್ದಾರೆ? ಆದ್ರೆ ನಂದು ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಮುಂಬೈನಲ್ಲಿ ಇಷ್ಟು ಫ್ರೀಡಮ್ ಇದೆಯಾ ಅವ್ರ ಬಿಸ್ನೆಸ್ ಮ್ಯಾನ್ಗಳಿಗೆ? ಮೊನ್ನೆ ಒಂದು ದೊಡ್ಡ ಸೇತುವೆ ಕಟ್ಟದ್ರಲ್ಲಿ, ಬಾಂದ್ರಾಪುರ್ಲಾ ಕಾಂಪ್ಲೆಕ್ಸ್ ಒಂದು ಸೇತುವೆ. ದ ಐಡಿಯಾ ವಾಸ್ ಟು ಈಸ್ ಟ್ರಾಫಿಕ್ ಜಾಮ್. ಅದರಿಂದ ಇನ್ನ ಜಾಸ್ತಿ ಆಗಿದೆ, ಅದಕ್ಕೆ ಮತ್ತೆ ಟನಲ್ ರೋಡ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಟನಲ್ ರೋಡ್ ಬಗ್ಗೆ ಎಲ್ಲರಿಗೂ ಒಪಿನಿಯನ್ ಇದೆ. ಅಲ್ಲಿ ಎಲ್ಲರೂ ಸುಮ್ಮನಿದಾರಲ್ಲ ಸರ್. ಡೆಲ್ಲಿನಲ್ಲಿರುವಂತ ಟ್ರಾಫಿಕ್ ಜಾಮು, ವಾತಾವರಣದ ಬಗ್ಗೆ ಯಾರಾದ್ರೂ ಒಬ್ಬರನ್ನ ಕಂಪ್ಲೇಂಟ್ ಮಾಡೋದು ನೋಡ್ತೀರಾ? ಯಾವ್ದು ನಿಮ್ಮ ಚೆನ್ನೈ ನೋಡ್ತೀರಾ? ಕೇರಳನಲ್ಲಿ ತಿರುವನಂತಪುರಂ ನೋಡ್ತೀರಾ? ಎಲ್ಲ ಸಿಟಿನಲ್ಲೂ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು. ಆದ್ರೆ ಸಹಭಾಗಿತ್ವದಲ್ಲಿ ನಾವು ಸಾಲ್ವ್ ಮಾಡಬೇಕಾಗ್ತದೆ. ಒಂದು ಒಳ್ಳೆಯದೇನಪ್ಪ ಅಂದ್ರೆ ದೇರ್ ಎಕ್ಸ್ಪೆಕ್ಟೇಷನ್ ಇಸ್ ದಟ್ ಕಾಂಗ್ರೆಸ್ ಗವರ್ಮೆಂಟ್ ಕ್ಯಾನ್ ಅಂಡ್ ವಿಲ್ ಸಾಲ್ವ್ ಇಟ್. ಹಿಂದಿನ ಸರ್ಕಾರಗಳಲ್ಲೆಲ್ಲ ಇವ್ರು ಇಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ. ಜಾಸ್ತಿ ಭರವಸೆ ಇದೆ ಸರ್. ಈಗ ಸರ್ಕಾರ ಒಂದು ನೋಡಿ, ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್. ನೋಡಿ, ಈಗ ಪ್ರೊವೈಡಿಂಗ್ ದ ಬೆಸ್ಟ್ ಪಾಸಿಬಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಗ್ರೋತ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ, ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್. ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಇಲ್ಲ ಸರ್. ಹೇಳಿ, ನೀವು ಈಗ ಲಾಸ್ಟ್ ಟೈಮ್ ನಾವು ಫ್ಲೈಓವರ್ ಮಾಡ್ಬೇಕಂದ್ರೆ ಫ್ಲೈಓವರ್ ಬೇಡ ಅಂದ್ರು. ಆಯ್ತಪ್ಪ, ಮೇಲಿಂದ ಹೋಗಕ್ಕಾಗಲ್ಲ, ಕೆಳಗಡೆಯಿಂದ ಅಕ್ವಿಸಿಷನ್ ಅಕ್ವೈರ್ ಮಾಡಕ್ಕಾಗಲ್ಲ, ಕೆಳಗಡೆಯಿಂದ ಟನಲ್ ಅಂದ್ರೆ ಅದನ್ನು ಬೇಡ ಅಂತಾರೆ. ಹೇಗೆ ಹೋಗೋದು? ಪರಿಹಾರ ಬೇಕಲ್ವಾ? ಮೇಲೆ ಬೇಡ, ಕೆಳಗಡೆ ಬೇಡ ಅಂದ್ರೆ ಎಲ್ಲಿಂದ ಹಾಕೊಂಡು ಹೋಗ್ತೀರಾ ಎಲ್ಲ ಕಡೆ? ಸರಿ, ನಾವು ಈಗ ಆಲ್ಮೋಸ್ಟ್ ವಿ ಆರ್ ಇನ್ ಫೇಸ್ 96 ಕಿಲೋಮೀಟರ್ಸ್ ಮೆಟ್ರೋ ನಾವು ಎಕ್ಸ್ಟೆಂಡ್ ಮಾಡಿದೀವಿ. ನಾಳೆನೇ ಬರುತ್ತಾ? ಸಬರ್ಬನ್ ರೈಲ್ನಲ್ಲಿ 69 ಸ್ಟೇಷನ್ ಮಾಡ್ತಾ ಇದ್ದೀವಿ, ನಾಳೆನೇ ಬರುತ್ತಾ? ಈಗ 42 ಕಿಲೋಮೀಟರ್ ಡಬಲ್ ಡೆಕ್ಕರ್ ಇದು ಮಾಡ್ತಾ ಇದೀವಿ, ಫ್ಲೈಓವರ್ಗಳು ಮಾಡ್ತಾ ಇದೀವಿ, ನಾಳೆನೇ ಬರುತ್ತಾ? ನಾವು ಬರೆಯೋದು ಮಾತಲ್ಲ, ನಾವು ಅದನ್ನ ಅಕ್ಷರಶಃ ಪಾಲನೆ ಮಾಡ್ತಾ ಇದೀವಲ್ಲ. ನಾವು ಅನೌನ್ಸ್ ಮಾಡಿದೀವಿ, ಕ್ಯಾಬಿನೆಟ್ ಮೂವ್ ಆಗಿದೆ, ಟೆಂಡರ್ ಬಿಡ್ ಕಟ್ತಿದೀವಿ. ಇಟ್ ವಿಲ್ ಟೇಕ್ ಟೈಮ್. ಬಟ್ ಸರ್, ಒಂದು ವಾರ್ ಫುಡ್ ಇದರಲ್ಲಿ ಪ್ಲಾನ್ ಮಾಡೋದಕ್ಕೆ ಯಾಕೆ ಸರ್ಕಾರಕ್ಕೆ ಏನು ಸಾಧ್ಯ ಆಗ್ತಿಲ್ಲ? ಈಗ ಒಂದು ರೋಡ್ ಅಲ್ಲಿ ಸಿಮೆಂಟ್ ರೋಡ್ ಸ್ಟಾರ್ಟ್ ಆಗಿದ್ರೆ ಅದು 1 ವರ್ಷ ತಗೊಳುತ್ತೆ, 1.5 ವರ್ಷ ತಗೊಳುತ್ತೆ. ಅವಾಗ ಅದು ರಸ್ತೆ ಗುಂಡಿ ಅಂತಾನೆ ಅನ್ಸುತ್ತೆ. ಒಂದು ನಿಗದಿತ ಟೈಮ್ ಅಲ್ಲಿ ಈಗ ದೇರ್ ಆರ್ ಪ್ರಾಬ್ಲಮ್ಸ್ ವಿತ್ ಕೋಆರ್ಡಿನೇಷನ್ ವಿತ್ ಅಥಾರಿಟೀಸ್ ಇನ್ ಇಂಡಿಯಾ ಓನ್ಲಿ. ಇಲ್ಲಂತಲ್ಲ, ಎಲ್ಲ ಕಡೆ ಸಮಸ್ಯೆ ಇದೆ. ಬೆಟರ್ ಪ್ಲಾನಿಂಗ್ ಇಸ್ ನೆಸೆಸರಿ. ಅದನ್ನ ಯಾರು ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರೆ ಏನಾಗ್ತದೆ ಸರ್, ನೀವೇ ಹೇಳಿ. ನೀವು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ರಾಜ್ಯಕ್ಕೆ, ನಮ್ಮ ಇಂಡಸ್ಟ್ರಿಗೆ, ನಮ್ಮ ನಗರಕ್ಕೆ. ಎಲ್ಲರೂ ಕೂಡ ನಿಮ್ಮ ಮಾತನ್ನ, ಸರ್ಕಾರ ಇರ್ಬೋದು, ನಾಗರಿಕರಿರ್ಬೋದು, ಮಾಧ್ಯಮದವರಿರ್ಬೋದು, ಬಂಡವಾಳ ಹೂಡಿಕೆದಾರರಿರ್ಬೋದು, ಎಲ್ಲರೂ ಸೀರಿಯಸ್ ತಗೋತಾರೆ. ಅಂಡ್ ಟ್ರಸ್ಟ್ ಮೀ, ವಿ ಆರ್ ಬೆಟರ್ ದನ್ ಎನಿ ಸಿಟಿ. ಈಗ ಮೊನ್ನೆ ನೀವು ಈಗ ನಮ್ಮ ಆಂಧ್ರ ಸಿಎಂ ಅವ್ರ ಮಗ ಏನೋ ಹೇಳ್ತಾರೆ, ಅರ್ಧ ಸ್ಟೋರಿ ಅಷ್ಟೇ ಹೇಳ್ತಾರೆ, ಮಿಕ್ಕಿದ್ ಹೇಳಲ್ಲ. ಎಷ್ಟು ಸಬ್ಸಿಡಿ ಇದು? ಈಗ ನಾನೇ ನೀವೇನ್ ಹೇಳ್ತೀರಾ? ಈಗ ನಾನು 100%
ಸ್ಟೇಟ್ GST ರಿಯಂಬರ್ಸ್ಮೆಂಟ್ 5 ವರ್ಷಕ್ಕೆ ಒಂದು ಕಂಪನಿ ಕೊಟ್ಟರೆ ಸುಮ್ಮನೆ ಇರ್ತೀರಾ ನೀವು? 22,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟರೆ ಸುಮ್ಮನೆ ಇರ್ತೀರಾ? ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ವಾಟರ್ ಕೊಟ್ಟರೆ ಸುಮ್ಮನೆ ಇರ್ತೀರಾ? ಮಾರ್ಕೆಟ್ ಲ್ಯಾಂಡ್ ಪರ್ಚೇಸಿಗೆ 25% ರಿಯಾಯಿತಿ ಮಾರ್ಕೆಟ್ ವ್ಯಾಲ್ಯೂ, ಸುಮ್ಮನೆ ಇರ್ತೀರಾ? 15% ಆಂಧ್ರ ಪ್ರದೇಶದವರು ಈ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮವರು ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ಹೆಚ್ಚಾಗಿ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ಮೈಗ್ರೆಂಟ್ ಪಾಪ್ಯುಲೇಷನ್ ಅಬ್ಸಾರ್ಪ್ಷನ್ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ, ಇಡೀ ಇಂಡಿಯಾನಲ್ಲಿ. ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್. ಅಂಡ್ ಎಸ್, ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್, ನಾನು ಹೋಗ್ತೀನಿ. ಆದ್ರೆ ಸ್ವಲ್ಪ ಏನೇ ನ್ಯೂನ್ಯತೆಗಳಿದ್ರು ಕೂಡ ಅದನ್ನ ಹೇಗೆ ನಿವಾರಣೆ ಮಾಡಿಬಿಟ್ಟು ನಾವು ಮುಂದುವರಿಬೇಕು ನೋಡೋದು ಹೊತ್ತು. ದಿನ ಬೆಳಿಗ್ಗೆ ಎದ್ದು ನೀವು ಬರೇ ಕ್ರಿಟಿಸೈಸ್ ಮಾಡಿಬಿಟ್ರೆ ಏನಾಗುತ್ತೆ, ನಿಮ್ಮ ಮಾತಿಗೂ ಬೆಲೆ ಕೂಡ ತಿಳಿಸ್ಬೇಕು ಅಷ್ಟೇ. ಇದು ದಿನ ಇದ್ದಿದೆ ಅಂತ ಹೇಳ್ತಾರೆ. ಅಬ್ಜೆಕ್ಟಿವ್ಲಿ ನೀವು ಹೇಳಿ ಪಾಯಿಂಟ್ A to B ಸರಿ ಇಲ್ವಾ, ಪ್ರಯತ್ನ ಮಾಡೋಣ ಇವತ್ತಿಗ ನಾಳೆ ಸಾರ್ಟ್ ಔಟ್ ಮಾಡೋಕೆ. ಇಲ್ಲ ನೀವು ಒಂದು ಆಲ್ಟರ್ನೇಟ್ ಆಗಿ C ಕ್ರಿಯೇಟ್ ಮಾಡೋದು, ಆಪ್ಷನ್ C ಕೊಟ್ರೆ ಇದು ಮೊಬಿಲಿಟಿ ಚೆನ್ನಾಗುತ್ತೆ, ಇದು ಟ್ರಾಫಿಕ್ ನಿಯಂತ್ರಣ ಆಗುತ್ತೆ ಅಂತ ಹೇಳಿದ್ರೆ ಟ್ರೈ ದಟ್ ಆಲ್ಸೋ. ಹೂ ಸೇಯಿಂಗ್ ನೋ? ಎರಡನೇ ಹಂತದ ನಗರಗಳ ಬಗ್ಗೆ ಗಮನ ಹರಿಸ್ತಿಲ್ಲ. ಇಲ್ಲ, ಇದೆ, ಯಾರು ಹೋಗಕ್ ತಯಾರಿಲ್ಲ. ಬಿಯಾಂಡ್ ಬೆಂಗಳೂರು ಅಂದ್ಬಿಟ್ಟು ನಮ್ದೇ ಪಾಲಿಸಿ ಇದೆ ಅಲ್ವಾ ಸರ್. ಇವತ್ತು ನೋಡಿ, ಮೈಸೂರು 3,200 ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಮಾಡ್ತಾ ಇದೆ. ಹುಬ್ಳಿ ಸುಮಾರು 7,500 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಮಂಗಳೂರು ಸುಮಾರು 3,000 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ನಮ್ಮ ನವೋದ್ಯಮದಲ್ಲಿ ಇವತ್ತು 1,800 ಏನು ಅಪ್ಲಿಕೇಶನ್ ಬಂದಿದೆ, 400ಕ್ಕಿಂತ ಹೆಚ್ಚು ನವೋದ್ಯಮಗಳು Tier 2 ಟೌನ್ಸ್ ಇಂದ ಇದೆ. ಈಗ ಮೊನ್ನೆ ತಾನೇ ಮಂಗಳೂರಿನಲ್ಲಿ IT ಪಾರ್ಕ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಾವು ಅನುಮೋದನೆ ಕೊಟ್ಟಿದ್ದೀವಿ. ಬೆಳಗಾಂನಲ್ಲಿ ಸ್ಪೆಷಲ್ ಸ್ಪೆಷಲ್ ಝೋನ್ ಇಂದ ಇವತ್ತು ಐಫೋನ್ ಕೆಲವು ಮೈಕ್ರೋ ಕಾಂಪೊನೆಂಟ್ಸ್ ಅಲ್ಲಿಂದ ತಯಾರಿ ಹಾಕೊಂಡು ಹೋಗ್ತಾ ಇದೆ, ಮಾಡ್ತಾ ಇದೀವಿ. ಇದು ಈಗ ಲೀಪ್ ಪ್ರೋಗ್ರಾಮ್, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅದೇ ಅಲ್ವಾ. ಹುಬ್ಳಿ, ಬೆಳಗಾವಿ, ಧಾರವಾಡ ಒಂದು ಕ್ಲಸ್ಟರು, ಮಣಿಪಾಲು, ಉಡುಪಿ, ಮಂಗಳೂರು ಒಂದು ಕ್ಲಸ್ಟರು, ರಾಮನಗರ, ಮಂಡ್ಯ, ಮೈಸೂರು ಒಂದು ಕ್ಲಸ್ಟರು, ಕಲಬುರಗಿ ರೀಜನಲ್ ಹೆಡ್ ಕ್ವಾರ್ಟರ್ ಒಂದು ಕ್ಲಸ್ಟರು, ಬಳ್ಳಾರಿ ಒಂದು ಕ್ಲಸ್ಟರ್. ಇದರಲ್ಲಿ 1,000 ಕೋಟಿ ರೂಪಾಯಿ ನಾವು ದುಡ್ಡು ಹಾಕ್ತಾ ಇದೀವಿ. ಇದು ಸುಮ್ಮನೆ ಏನೋ ಒಂದು ಕಾನ್ಸೆಪ್ಟ್ ಅಲ್ಲ. ಈಗ ಮೊನ್ನೆ ನಾನೇ ಹೋಗಿ ಬಂದಿದ್ದೀನಿ ಮಂಗಳೂರು, ಉಡುಪಿ. ಅಲ್ಲಿ ಹೋಗಿ ಅನೌನ್ಸ್ ಮಾಡ್ಬಿಟ್ಟು ನಾನು 2 ವಾರ ಕೇಳಿದ್ದೆ, ನಾನು ಇದನ್ನ ಒಂದು IT ಪಾರ್ಕ್ ಅನ್ನ ಘೋಷಣೆ ಮಾಡ್ತೀವಿ ನಾನು GCC ಅಂತ. ಕ್ಯಾಬಿನೆಟ್ ನಲ್ಲಿ ಮೊನ್ನೆ ಅನುಮೋದನೆ ಆಯ್ತು. ಪ್ರಯತ್ನ ಅದು ನಿರಂತರವಾಗಿ ನಡೀತಾ ಇದೆ. ಅಂಡ್ ವಿ ವಿಲ್ ಡೂ ಇಟ್. ನೀವೇ ಹೇಳಿ, ಮೈಸೂರಿಂದ 3,000 ಕೋಟಿ ರೂಪಾಯಿ ಇವತ್ತು IT ಸರ್ವಿಸಸ್ ರಫ್ತಾಗ್ತಾ ಇದೆ ಅಂದ್ರೆ ಪ್ರಗತಿ ಅಲ್ವಾ? ಮಂಗಳೂರಿಂದ ಆಗ್ತಾ ಇದೆ ಅಂದ್ರೆ ಪ್ರಗತಿ ಅಲ್ವಾ? ಇನ್ಫ್ಯಾಕ್ಟ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹ್ಯಾಸ್ ದ ವೆರಿ ಗುಡ್ ಪೊಟೆನ್ಶಿಯಲ್. ಸ್ವಲ್ಪ ಇವರು ಅಲ್ಲಿ ವಾತಾವರಣ ಸರಿಪಡಿಸಿದ್ದಾರೆ. ಈ ಕೋಮದ ವಿಷ ಬೀಜವನ್ನ ಅಲ್ಲಿ ಬಿತ್ತದ ನಿಲ್ಲಿಸಿದ್ರೆ 100% they can contribute more to the state GDP. ಇವಾಗ 39.9% of the GDP is contributed by Bangalore alone. ಅದಾದ್ಮೇಲೆ ದಕ್ಷಿಣ ಕನ್ನಡ 5.4%. ಇವ್ರು ಏನಾದ್ರೂ ಒಂದು ಒಳ್ಳೆ ಬಂಡವಾಳಕ್ಕೆ ಅವಕಾಶ ಕೊಟ್ರೆ, ಉದ್ಯೋಗ ಕಲ್ಪಿಸ್ಕೊಡ್ಲಿಕ್ಕೆ ಅವಕಾಶ ಕೊಟ್ರೆ ಆರಾಮಾಗಿ 7% ತನಕ ಹೋಗುತ್ತೆ ಇನ್ನ 1.5-2 ವರ್ಷದಲ್ಲಿ. ಇವರೆಲ್ಲರೂ ಇದೆಲ್ಲ ಬಿಟ್ಟು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಬಿಟ್ಟು ಯಾರು ಬಂಡವಾಳ ತರ್ತಾರೆ, ಯಾರು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅವರಿಗೆ ಅವಕಾಶಗಳು ಕೊಟ್ರೆ ಇಟ್ ವಿಲ್ ಇನ್ನ ಆರಾಮಾಗಿ 1.5-2% ಅವರೇ ಕಾಂಟ್ರಿಬ್ಯೂಟ್ ಮಾಡಬಹುದು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮೊನ್ನೆ ಮಂಗಳೂರಿಗೆ ಹೋದಾಗ ಒಂದು ಕಂಪನಿ ಉದ್ಘಾಟನೆ ಮಾಡಿ ಬಂದೆ, ಡೆನ್ಮಾರ್ಕ್ ಕಂಪನಿ. 850 ಜನ ಇವತ್ತು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ 8-10 ಜನ ಡೆನ್ಮಾರ್ಕಿನ ಟಾಪ್ ಲೀಡರ್ಶಿಪ್ ಮಂಗಳೂರಿನಲ್ಲಿ ಕೊಡ್ತಾರೆ. ಬೆಳಗ್ಗೆ 6 ಗಂಟೆ ಶಶಿ ಇತ್ಲು ಬೀಚಿಗೆ ಸರ್ಫಿಂಗ್ ಹೋಗ್ತಾರೆ, ಮುಗಿಸ್ಕೊಂಡು 9-9:30ಗೆ ಕೆಲ್ಸಕ್ಕೆ ಬರ್ತಾರೆ. ಪೊಟೆನ್ಶಿಯಲ್ ಇದೆ ಸರ್. ಇಂಥ ವಾತಾವರಣ ಇದ್ರೆ ಬರೋದಿಲ್ಲ ಜನ. ಈ ವಾತಾವರಣ ಬದಲಾಯಿಸಿ ಬಂಡವಾಳಕ್ಕೆ ಅವಕಾಶ ಮಾಡಿಕೊಟ್ರೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಉದ್ಯೋಗ ಸೃಷ್ಟಿ ಆದ್ರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರ್ತದೆ. ಅದಕ್ಕೆ ನಮ್ಮ ಪ್ರಯತ್ನ ಇರೋದಲ್ಲ, ಪ್ರಬುದ್ಧ ಸಮಾಜ, ಸಮೃದ್ಧ ಸಮಾಜ. ಆ ಪ್ರಬುದ್ಧ ಸಮಾಜದ ಕಡೆಗೆ ನಾವು ನಮ್ಮ ನಡೆ ಇದೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇರೋದಲ್ವಾ. ITBT ಸಿಇಒಗಳ ಜೊತೆ ಸಭೆ ಮಾಡ್ತೀವಿ, ನಿಮ್ಮನ್ನು ಕರ್ಕೊಂಡು ಮಾಡ್ತೀವಿ, ದಿನಾಂಕ ಈಗ ಹಬ್ಬ ಆದ್ಮೇಲೆ ಒಂದು ರೂಟ್ ಹಾಕ್ತೀವಿ. ಯಾಕಂದ್ರೆ ಇವರೆಲ್ಲರೂ ಕೂಡ ಸಿಗ್ಬೇಕಲ್ಲ ನಮ್ಗೆ. ಯಾಕಂದ್ರೆ ಲಾಂಗ್ ವೀಕೆಂಡ್ ಮತ್ತೆ ಸರಣಿ ರಜೆಗಳು ಇರೋದ್ರಿಂದ ನಾವು ಸುಮ್ಮನೆ ಕಾಟಾಚಾರಕ್ಕೆ ಹೋಗೋದಲ್ಲ, ಅವ್ರ ಜೊತೆ ಕೂತ್ಕೊಂಡು
ಏನೇನ್ ಮಾಡ್ಬೋದು ಏನೇನಿಲ್ಲ, ಅವ್ರ ಹತ್ರ ಯಾವ್ದಾದ್ರು ತಂತ್ರಜ್ಞಾನ ಇದೆಯಾ, ಅವ್ರ ಹತ್ರ ಯಾವ್ದಾದ್ರು ನವೋದ್ಯಮಗಳನ್ನ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಅವ್ರ ಪೈಲಟ್ ಮಾಡ್ತಾ ಇದಾರೆ, ಅವೆಲ್ಲ ನೋಡ್ಬಿಟ್ಟು ಅಳವಡಿಸ್ಕೊಡೋಣ. ಸರ್, ಆಂದೋಲನ ಶ್ರೀಗಳು ವಿಜಯಪುರದಲ್ಲಿ ಹೇಳಿದ್ದಾರೆ, ಗಣಾಭಿಷ ಅವ್ರನ್ನ ವಿಡಿಯೋವನ್ನು ನೀವು ಅಮಾನತು ಮಾಡಿದ್ರಿ. ಸೊ ಅವರಿಗೆ ಮುಂದಿನ ಅವ್ರಿಗೆ ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ಅವ್ರು ಯಾವ ಶ್ರೀ ಗೊತ್ತಿಲ್ಲ ಸರ್. ಅವರು ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ. ಆಯ್ತು.